New Hope TV, your encounter with God. Praise the Lord. Rehoboth Media Ministry A Word of Life ಎಂಬ ಕಾರ್ಯಕ್ರಮಕ್ಕೆ ಈ ದಿನ ನಾನು ಮತ್ತು ಚಲನ ನಿಮ್ಮೆಲ್ಲರನ್ನು ಆಹ್ವಾನಿಸ್ತಾ ಇದ್ದೀವಿ. ಸೊ ಎಂದಿನಂತೆ ಇವತ್ತು ಮತ್ತೆ ಡಿಸ್ಕಷನ್ ಟಾಪಿಕ್ ಒಂದಿಗೆ ಈ ಒಂದು ಪ್ಯಾಂಡಮಿಕ್, ಈ ಒಂದು ಎಲ್ಲ ಸಿಚುವೇಶನ್ಸ್ ಯಾಕೆ ನಡೀತಾ ಇದೆ ಎಂಬುದರ ಕ್ವೆಶನ್ಸ್ ಆನ್ಸರ್ಸ್ ಎಲ್ಲ ದೇವರ ಕೃಪೆಯಿಂದ ನಮಗೆ ತಿಳಿದರ ಮಟ್ಟಿಗೆ ಬೈಬಲ್ ಯಾವ ರೀತಿ ಹೇಳುತ್ತೆ ಎಂಬುದರ ಮಟ್ಟಿಗೆ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕಂದ್ರೆ ಅನೇಕ ಕಾಲ್ಸ್ ಬರ್ತಿದೆ ಅಣ್ಣ, ನಮಗೆ ಜನ ಕೇಳ್ತಾ ಇದ್ದಾರೆ ಯಾಕೆ ಈ ರೀತಿ ನಡೀತಾ ಇದೆ. ಎಷ್ಟೊಂದು ಕ್ವೆಶನ್ಸ್ ಡೈಲಿ ಜನ ಕಾಲ್ ಮಾಡಿ ಎಲ್ಲರೂ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇದ್ದಾರೆ. ಯಾಕೆ ಈ ರೀತಿ ನಡೀತಾ ಇದೆ, ಏನಕ್ಕೆ ಈ ತರ ಆಗ್ಬೇಕು, ಇದು ಒಳ್ಳೇದಾ. ಸೊ ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ಟಚ್ ಮಾಡಿದ್ವಿ ಒಳ್ಳೆ ರೀತಿಯಾಗಿ ಏನಂದ್ರೆ ಫ್ಯಾಮಿಲೀಸ್ ನ ಒಂದು ಮಾಡೋದಕ್ಕೋಸ್ಕರ ದೇವ್ರು ಈ ತರ ಮಾಡಿದ್ದಾರೆ. ಮತ್ತೆ ಬ್ಯುಸಿ ಲೈಫ್ ಇಂದ ಎಲ್ಲರೂ ಒಂದು ಸಮಯ ದೇವ್ರಿಗೆ ಕೊಡ್ಬೇಕಂತ ಹೇಳಿ ದೇವರು ಒಂದು ಗುಡಿಸಿದ್ದಾರೆ. ಆದ್ರೆ ಇವತ್ತು ನಿಜಕ್ಕೂ ಬೈಬಲ್ ಇಂದ ಯಾವ ರೀತಿ ಯಾಕೆ ಈ ನಡೀತಾ ಇದೆ, ಜನ ನಿಜವಾಗ್ಲೂ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಸೊ ಅದಕ್ಕೆ ಬೇಕಾದಂತ ಆನ್ಸರ್ ನೀವೇನ್ ಹೇಳ್ತೀರಾ? ನಾನು ಮತ್ತೆ ಆ ಒಂದು ಗುಲಾಬಿ ಗಿಡದ ಉದಾಹರಣೆಯನ್ನು ಬಳಸಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, ಗುಲಾಬಿ ಗಿಡದಲ್ಲಿ ಯಾವ ರೀತಿಯಾಗಿ ಮುಳ್ಳು ಇರ್ತದೆ, ಹೂವನೂ ಇರ್ತದೆ. ನಾವು ಪಾಸಿಟಿವ್ ಆಗಿರುವಂಥ ಸಕಾರಾತ್ಮಕವಾದಂಥ ಘಟನೆಯನ್ನು ವಿಷಯವನ್ನು ನಮ್ಮ ಜೀವನದಲ್ಲಿ ಏನೇನು ನಡೆದರೂ ಈ ಎರಡು ದೃಷ್ಟಿಕೋನ ಭಾಳ ಇಂಪಾರ್ಟೆಂಟು, ಈ ನೋಟ. ಅದೇ ರೀತಿಯಾಗಿ ಹೌದು, ಲೋಕದಲ್ಲಿ ನಡೆಯುವಂಥ ಅನಾಹುತ, ದುಃಖ, ವ್ಯಾಧಿ, ಘೋರ ವ್ಯಾಧಿ ಇವೆಲ್ಲವೂ ನಡೀತಾ ಇರುವಂಥ ವೇಳೆಯಲ್ಲಿ ಅದು ಒಂದು ಕಡೆ ಅಲ್ಲ, ಎಲ್ಲ ಕಡೆಗಳಲ್ಲಿ ಹೆಚ್ಚಿನ ಅಂಶ ಲೋಕಾದ್ಯಂತ ನಡೀತಾ ಇರುವಾಗ ಅದರಲ್ಲಿ ಒಂದು ನಕಾರಾತ್ಮಕವಾದ ವಿಷಯನೂ ಇದೆ, ಸಕಾರಾತ್ಮಕವಾದ ವಿಷಯನೂ ಇದೆ. ಸಕಾರಾತ್ಮಕವಾದ ವಿಷಯ ಏನಂದರೆ, ಆದಿಕಾಂಡ 12:3 ಪ್ರಕಾರವಾಗಿ ದೇವರು ಕುಟುಂಬವಾಗಿ ಅವರು ಸೇರಿ ಬರುವಂಥ ಒಂದು ಸನ್ನಿವೇಶವನ್ನು 40 ದಿನಗಳು ಸುಮಾರು ಒದಗಿಸಿಕೊಟ್ಟಂಥದ್ದು. ಈಗ ನಾವು ಆ ಗುಲಾಬಿ ಗಿಡದಲ್ಲಿರುವಂಥ ಬರೀ ಹೂವನ್ನಷ್ಟೇ ಅಲ್ಲ, ಈಗ ನಾವು ಮುಳ್ಳು ನೋಡಬೇಕಾಗ್ತದೆ. ಏನದು ಅಂದರೆ, ಕುಟುಂಬಗಳಲ್ಲಿ ಕೆಲವರು ತಮ್ಮ ಪ್ರಿಯರನ್ನು ಕಳ್ಕೊಂಡದ್ದು, ಕೆಲಸವನ್ನು ಅನೇಕರು ಲಕ್ಷಾಂತರ ಕೋಟ್ಯಾಂತರ ಜನರು ಕಳ್ಕೊಂಡು, ಎಷ್ಟೋ ಜನ ಡೈಲಿ ವೇಜಸ್ ಅವ್ರಿಗೂ ಅಷ್ಟೇ ಹಣ ಇರೋದಿಲ್ಲ. ಈ ಲಾಕ್ ಡೌನ್ ಇಂದ ಎಷ್ಟೋ ತೊಂದರೆ ನಡೀತಾ ಇದೆ ಅವ್ರಿಗೆಲ್ಲ. ಸೊ ಎಲ್ಲರಿಗೂ ಒಂದು ಕನ್ಫ್ಯೂಸ್ ಸ್ಟೇಟ್, ಯಾಕೆ ಈ ರೀತಿ ನಡೀತಾ ಇದೆ, ಏನಕ್ಕೆ ಇರ್ಬೋದು, ಇದಕ್ಕೇನು ಉತ್ತರ ಇಲ್ವಾ ಅನ್ನೋದು ಒಂದು ಕ್ವೆಶ್ಚನ್. ಆ ರೀತಿಯಾಗಿ ಇರುವಂಥ ಒಂದು ನಕಾರಾತ್ಮಕವಾದ, ಅಂದರೆ ಆ ಗಿಡದಲ್ಲಿ, ಗುಲಾಬಿ ಗಿಡದಲ್ಲಿರುವಂಥ ಆ ಮುಳ್ಳನ್ನು ಈಗ ನಾವು ನೋಡ್ತಾ ಇದ್ದೇವೆ. ರಿಯಾಲಿಟಿ ಏನಂದರೆ, ನಿಜತ್ವ ಏನಂದರೆ, ಹೌದು ಅನಾಹುತ ಆಗಿದೆ, ಅನೇಕ ಜನರು ರೋಗಿಗಳಾಗಿದ್ದಾರೆ, ಮರಣಕ್ಕೆ ತುತ್ತಾಗಿದ್ದಾರೆ, ತಮ್ಮ ಪ್ರಿಯರನ್ನು ಕುಟುಂಬಗಳು ಕೆಲವರು ಕಳ್ಕೊಂಡಿದ್ದಾರೆ, ನಿಜ. ಈ ಒಂದು ಪರಿಸ್ಥಿತಿಗೆ ದೇವರ ವಾಕ್ಯದಿಂದ ಆಧಾರ ಏನು ಅಂತ ಹೇಳ್ಬಿಟ್ಟು ನಾವು ಪರಿಶೀಲನೆ ಮಾಡುವಾಗ ಬೇರೆ ಬೇರೆ ಕಡೆಗಳಲ್ಲಿ ದೇವರ ವಾಕ್ಯ ಇರುವಂಥದ್ದನ್ನು 2 ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದ್ದಾರೆ. ಒಂದು ಹಳೆ ಒಡಂಬಡಿಕೆಯಲ್ಲಿ ಇರುವಂಥ ಒಂದು ವಾಕ್ಯ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಇರುವಂಥ ಒಂದು ವಾಕ್ಯ, 2-3 ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದ್ದಾರೆ. ಒಂದು ವಿಮೋಚನ ಕಾಂಡದಲ್ಲಿ ದೇವರು ತನ್ನ ಜನರಿಗೂ ಒಂದು ವಾಕ್ಯ ಕೊಟ್ಟಿದ್ದಾರೆ, ಒಂದು ಪ್ರಾಮಿಸ್ ಕೊಟ್ಟಿದ್ದಾರೆ. ನೀವು ನನ್ನ ಮಾತನ್ನು ಕೇಳಿದರೆ, ಸಿಂಪಲಾಗಿ ಹೇಳ್ತಾ ಇದ್ದೀನಿ, ದೇವರು ಕೆಲವು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾರೆ. ನನ್ನ ಮಾತು ನೀವು ಕೇಳಿದರೆ ನಿಮ್ಗೆ ಯಾವ ರೋಗ ಬರಲ್ಲ ಅನ್ನುವಂಥ ಮಾತನ್ನು ದೇವರು ಹೌದು ಎಕ್ಸೋಡಸ್ 15:26 15:26 ಆ ರೀತಿಯಾಗಿ ಹೇಳಿದ್ದಾರೆ. ಬಹುಶಃ ಅದನ್ನು ನಾನು ಓದ್ತೀನಿ, ಯಾಕಂದರೆ ಎಕ್ಸಾಕ್ಟ್ಲಿ ಅದು ಹೇಗಿದೆ ಹಾಗೆ. ಹೌದ್ರಾ? ಅದು ನನಗೆ ನೆನಪಿಲ್ಲ. ಆದರೆ ಇದರಲ್ಲಿ ಎಲ್ಲರಿಗೂ ಭಾಳ ಒಳ್ಳೆಯ ಒಂದು ಮಾತಿದು. 15:26 ನೀವು ನಿಮ್ಮ ದೇವರಾದ, ವಿಮೋಚನ ಕಾಂಡ 15:26, ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ಸುಮ್ಮನೆ ಹಗುರವಾಗಿ ಕೇಳೋದಲ್ಲ,
ದೇವ್ರು ಹೇಳ್ತಾರೆ, ದೇವರು VIP ಅಲ್ವಾ, ಆದ ಕಾರಣ ಅವ್ರು ಹೇಳೋದನ್ನು ಭಾಳ ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ, ಬರೀ ಕೇಳೋದಷ್ಟೇ ಅಲ್ಲ ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಅಥವಾ ಬೇರೆ ದೇಶದವರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೂಡಿಸುವುದಿಲ್ಲ. ಈವನ್ ಡ್ಯೂಟ್ರಾನಮಿ 7:15 ಕೂಡ ಹೇಳುತ್ತೆ. ಅದೇ ಕನ್ನಡದಲ್ಲೇ ಓದ್ಬೇಡಿ ಒಂದೇ ಸತಿ. ಧರ್ಮೋಪದೇಶ ಕಾಂಡ 7:15 ಸರಿ, 7ನೇ ಅಧ್ಯಾಯ ಮತ್ತು 15ನೇ ವಚನ ನಾನು ನಿಮಗಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. 15ನೇ ವಚನ ಈ ರೀತಿಯಾಗಿದೆ, ನಿಮ್ಮಲ್ಲಿ ಯಾವ ವ್ಯಾಧಿಯೂ ಉಂಟಾಗದಂತೆ, ಭಾಳ ಚೆನ್ನಾಗಿದೆ ಇದು, ಯಾವ ವ್ಯಾಧಿಯೂ ಉಂಟಾಗದಂತೆ ಯೆಹೋವನು ಮಾಡುವನು. ನಿಮ್ಮ ಅನುಭವಕ್ಕೆ ಬಂದ ಪ್ರಕಾರ ಐಗುಪ್ತ ದೇಶದಲ್ಲಿ ಪ್ರಬಲವಾಗಿರುವ ಕ್ರೂರ ವ್ಯಾಧಿಗಳನ್ನು ನಿಮಗೆ ಬರಗೊಡಿಸದೆ ಅವುಗಳನ್ನು ನಿಮ್ಮ ಶತ್ರುಗಳ ಮೇಲೆಯೂ ಬರಮಾಡುವೇನು ಅಂತ ಹೇಳ್ಬಿಟ್ಟು. ಹಾಗಾದರೆ ನಿಮ್ಮಲ್ಲಿ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡ್ತೀನಂತ ದೇವರು ಹೇಳ್ತಾರೆ. ಹಾಗಾದರೆ ಈ ಕೆಲವು ಸರಿ ಅಡ್ವರ್ಟೈಸ್ಮೆಂಟ್ ಜಾಹೀರಾತುಗಳಲ್ಲಿ ಏನಾದರೂ ಒಂದು ಹಾಕಿಬಿಟ್ಟು ಆಮೇಲೆ ಅದರ ಹತ್ರ ಸ್ಟಾರ್ ಹಾಕಿರ್ತಾರೆ, ಕಂಡೀಷನ್ಸ್ ಅಪ್ಲೈಡ್ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ದೇವ್ರ ವಾಕ್ಯದಲ್ಲಿ ಕೂಡ ಹೀಗೆ ನಾನು ಮಾಡ್ತೀನಿ, ಆದರೆ ಕೆಲವು ಕಂಡೀಷನ್ ಇದೆ, ನಿಬಂಧನೆ ಇದೆ. ದೇವರು ಕೊಟ್ಟಂತ ವಾಕ್ಯವನ್ನು ನಾವು ಕೈಕೊಂಡು ನಡೆದರೆ ನಿಮ್ಗೆ ಯಾವ ವ್ಯಾಧಿ ಇರೋದಿಲ್ಲ ಅಂತ. ಹಾಗಾದರೆ ಇಲ್ಲ, ನಾನು ದೇವ್ರ ವಾಕ್ಯ ಪ್ರಕಾರ ನಾನು ಯಾಕೆ ನಡಿಬೇಕು, ನನ್ನ ಮನಸ್ಸಾಕ್ಷಿ ಪ್ರಕಾರ ನಡಿತೀನಿ, ಬೇರೆಯವ್ರು ಹೇಳ್ದಂಗೆ ನಡಿತೀನಿ ಅಂತ ಹೇಳ್ಬಿಟ್ಟು ನಾನು ಉಲ್ಲಂಘಿಸೋದಾದರೆ, ವೆನ್ ಐ ವಯಲೇಟ್ ಗಾಡ್ಸ್ ಲಾಸ್, ದೇವ್ರ ವಾಕ್ಯವನ್ನು ನಾನು ಉಲ್ಲಂಘಿಸುವುದಾದರೆ ಆವಾಗ ನಾನು ಆ ಪರಿಣಾಮಕ್ಕೆ ತುತ್ತಾಗಬೇಕಾಗ್ತದೆ. ಅದೇ ಮುಳ್ಳು, ಗುಲಾಬಿ ಗಿಡದಲ್ಲಿರುವಂಥ ಮುಳ್ಳು ಅದು. ಈಗ ಮುಳ್ಳನ್ನು ನಾನು ಗಟ್ಟಿಗೆ ಒತ್ತಿದರೆ ಅದು ನನಗೆ ನೋವಾಗ್ತದೆ. ಆದ ಕಾರಣ ದೇವರ ವಾಕ್ಯಕ್ಕೆ ನಾವು ಅವೇದ್ಯರಾಗುವುದಕ್ಕೆ ಪಾಪ ಅಂತ ಹೇಳ್ಬೋದು. ಖಂಡಿತವಾಗಿ ನಾವು ಮನುಷ್ಯರನ್ನ ನೋಡುವಾಗ ನಾವು ಬರೀ ಹೊರಗಿನ ತೋರಿಕೆ ಅಷ್ಟೇ ನೋಡ್ತೀವಿ. ಒಬ್ಬರು ನೋಡಿದ್ರೆ ಅವ್ರು ಒಳ್ಳೆಯವರು ಅಂತ ನಾವು ಅನ್ಕೊಳ್ತೀವಿ, ಆದ್ರೆ ಅವ್ರ ಒಳಗಡೆನ ತೋರಿಕೆ ದೇವ್ರಿಗೊಬ್ಬರಿಗೆ ಗೊತ್ತು. A man sees only the outside, but God sees the inside, ಅಲ್ವಾ? ಆದ ಕಾರಣ ದೇವರು ಬಂದು ದೇವರ ಹತ್ರ ಒಂದು ಒಳ್ಳೆ ಕ್ವಾಲಿಫಿಕೇಶನ್ ನನಗೆ ಭಾಳ ಇಷ್ಟವಾದದ್ದು ಏನಂತ ಹೇಳಿದ್ರೆ, ಪಕ್ಷಪಾತ ಇಲ್ಲ, ಇಂಪಾರ್ಷಿಯಲ್ ಅನ್ನೋದೇ ಇಲ್ಲ ದೇವರ ಹತ್ರ. ಬಿಕಾಸ್ ಸನ್ ಅನ್ನೋದು ಈವನ್ ಈವಲ್ ಅವ್ರ ಮೇಲೂ ಬರುತ್ತೆ, ಕೆಟ್ಟವ್ರ ಮೇಲೂ ಬರ್ತದೆ, ಒಳ್ಳೆಯವ್ರ ಮೇಲೂ ಬರ್ತದೆ. ಕರೆಕ್ಟ್ ರೀ. ಅದೇ ರೀತಿಯಾಗಿ ಈ ಕೆಲವರಿಗೆ ಒಂದು ಪ್ರಶ್ನೆ, ಯಾಕೆ ಇಂಥವ್ರ ಮೇಲೆ ರೋಗ ಬಂತು ಅಥವಾ ಇಂಥವ್ರಿಗೆ ಇದಾಯಿತು, ಇಂಥವ್ರು ಯಾಕೆ ಸತ್ರು, ಇವರು ಒಳ್ಳೆಯವ್ರು ಯಾಕೆ ಹಿಂಗಾದರು, ಈ ರೀತಿಯಾಗೆಲ್ಲ ಕೆಲವರು. ದೇವರು ಪಕ್ಷಪಾತಿ ಅಲ್ಲ. ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಲಾ ಆಫ್ ಗ್ರಾವಿಟೇಷನ್. ವಿಜ್ಞಾನದಲ್ಲಿ ಕೆಲವು ನಿಯಮಗಳು, ಯಾವ ರೀತಿಯಾಗಿ ದೇವರ ವಾಕ್ಯದಲ್ಲಿ ಕೆಲವು ನಿಯಮಗಳು, ರೂಲ್ಸ್ ಇದೆಯೋ, ವಿಜ್ಞಾನದಲ್ಲಿ ಕೂಡ ಸೈನ್ಸ್ನಲ್ಲಿ ಕೂಡ ಕೆಲವು ರೂಲ್ಸ್ ಇದ್ದಾವೆ. ಲಾ ಆಫ್ ಗ್ರಾವಿಟೇಷನ್ನು ಬಂದು ಗುರುತ್ವಾಕರ್ಷಣೆ ಶಕ್ತಿ, ಒಂದು ವೇಳೆ ಟೆರೆಸ್ ಮೇಲೆ ಹೋಗಿಬಿಟ್ಟು ನಾನು ಪ್ರೇಯರ್ ಮಾಡ್ಕೊಂಡು ನಡೀತೀನಿ ಏನಾಗಲ್ಲ ಅಂದರೆ ಅದು ಬಿದ್ದೇ ಬೀಳ್ತೀನಿ. ಹೌದು. ಇಲ್ಲ, ಒಂದು ಮಗು, ಅದರಲ್ಲಿ ಮಗು ಭಾಳ ಅಮಾಯಕವಾದದ್ದು, ಮಗುವಿನಲ್ಲಿ ಏನು ಪಾಪ ಇಲ್ಲ, ಆ ಮಗು ನಡೀಲಿ, ಏನು ಬೇಡ. ಈಗ ನೀವ್ ಹೇಳುವಾಗ ಒಂದೇ ಒಂದು ಎಕ್ಸಾಂಪಲ್ ಜ್ಞಾಪಕ ಬರುತ್ತೆ ಬೈಬಲ್ ಅಲ್ಲೇ. ಜೀಸಸ್ ನ ಟೆಂಪ್ಟ್ ಮಾಡಕ್ ಹೋದಾಗ ಸೇಟನ್ ಬಂದು ಹೇಳ್ತಾರಲ್ಲ, ನಿನ್ ಮೇಲಿಂದ ಇಲ್ಲಿ ಬೀಳು, ಇಲ್ಲ ನನ್ಗೆ ಅಡ್ಡ ಬೀಳು ಅಂತ ಹೇಳೋ, ನಾನು ಇದನ್ನೆಲ್ಲ ನಿನಗೆ ಕೊಡ್ತೀನಿ ಅಂದಾಗ ದೇವ್ರು ಹೇಳ್ತಾರೆ, ಇಲ್ಲ ನಾನು ಆ ರೀತಿ ಮಾಡೋದಿಲ್ಲ, ಇಲ್ಲ ಈ ಇದು ಕಲ್ನ ರೊಟ್ಟಿಯನ್ನಾಗಿ ಮಾಡೋದು. ಗಾಡ್ ಡಿಡ್ ನಾಟ್ ಡೂ ಇಟ್, ಅಲ್ವಾ? ಸೊ ಜೀಸಸ್ ಹಿಮ್ಸೆಲ್ಫ್, ಯೇಸು ಸ್ವಾಮಿನೇ ಆ ಎಕ್ಸಾಂಪಲ್ ತೋರಿಸಿರ್ಬೇಕಾದ್ರೆ ನಾವು ಸಹ ಬೈಬಲ್ ಓದೋರು ನಮ್ಮಲ್ಲಿ ಸಹ ತಿಳುವಳಿಕೆ ಇರಬೇಕು. ಕರೆಕ್ಟ್. ಭಾಳ ಒಳ್ಳೆಯ ಎಕ್ಸಾಂಪಲ್ ಕೊಟ್ರಿ ನೀವು. ಅದು ಏನಂದರೆ, ಈ ಸೈತಾನ ಯೇಸು ಸ್ವಾಮಿ ಅನ್ನೋ ಒಂದು ಗೋಪುರ ಮೇಲೆ ಶಿಖರದ ಹೇಳುವಾಗ ಬೀಳ್ತಾರೆ ಅನ್ನುವಾಗ ಕರೆಕ್ಟ್ ರೀ. ಕರ್ಕೊಂಡು ದೇವಾಲಯದ ಶಿಖರದ ಹತ್ರ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ನೀನು ಜಂಪ್ ಮಾಡು, ಆಗ ದೇವದೂತರು ಬಂದು ದೇವ್ರು ಬಂದು ಹಿಡ್ಕೊಳ್ತಾರೆ ಅಂತ. ಯೇಸು ಸ್ವಾಮಿ ಜಂಪ್ ಮಾಡಲಿಲ್ಲ.
ಯಾಕೆ ಜಂಪ್ ಮಾಡಲಿಲ್ಲ ಅನ್ನೋದಕ್ಕೆ ಒಂದು ಕಾರಣ, ದೇವ್ರನ್ನ ಪರೀಕ್ಷಿಸಬಾರ್ದು. ಹೌದು. ಆದರೆ ಇನ್ನೊಂದು ಕಾರಣ ಏನಂದರೆ, ಆ ದೇವಾಲಯಕ್ಕೆ ಮೆಟ್ಲುಗಳು ಇದ್ವಂತೆ ಮೇಲೆ ಹೋಗಲಿಕ್ಕೆ. ಮೆಟ್ಲಿರುವಾಗ ಅಲ್ಲಿ ಯೇಸು ಸ್ವಾಮಿ ಅದನ್ನು ಇಳಿದುಬಿಟ್ಟು ಬಂದುಬಿಟ್ರು. ಅಲ್ಲಿಂದ ಜಂಪ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಅದೊಂದು ಒಳ್ಳೆಯ ಎಕ್ಸಾಂಪಲ್ ಅದು. ಆದ ಕಾರಣ ದೇವರು ಕೆಲವು ನಿಯಮಗಳನ್ನು, ಆರೋಗ್ಯದ ನಿಯಮ, ಆತ್ಮಿಕದ ನಿಯಮ, ಸರ್ಕಾರದ ನಿಯಮಗಳು, ಈ ರೀತಿಯ ಕೆಲವು ನಿಯಮಗಳಿದೆ. ಅದನ್ನು ನಿಯಮಗಳನ್ನು ನಾವು ಪಾಲಿಸುವಾಗ ಏನಾಗ್ತದೆ, ನಾವು ಸಿಕ್ಕಾಗಲ್ಲ. ನಿಯಮಗಳನ್ನು ಪಾಲಿಸದೇ ಇರುವಾಗ ದೇವರು ಹೇಳ್ತಾರೆ, ನೀವು ನನ್ನ ಆಜ್ಞೆಗಳನ್ನು ಕೈಕೊಳ್ಳಲಿಲ್ಲ ಅಂದರೆ ನಿಮ್ಗೆ ರೋಗ ಬರ್ತದೆ ಅಂತ ಹೇಳುವಾಗ. ಆ ರೀತಿಯಾಗಿ ಈಗ ನಾನು ಒಳ್ಳೆ ಕೇರ್ಫುಲ್ಲಾಗಿ ಶಿಸ್ತಾಗಿ ನಾನು ಊಟ ಮಾಡೋ ವಿಷಯದಲ್ಲಿ ಇರಬೇಕು. ಏನು ಬೇಕಾದ್ರೂ ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ನಾನು ಆರೋಗ್ಯದ ಆ ರೀತಿ ಬಂದ ಮೇಲೆ ಇಲ್ಲ ದೇವ್ರು ಕೊಟ್ಟರು, ದೇವ್ರು ನನಗೆ ಈ ರೋಗ ಕೊಟ್ಟರು ಅಂತ ನಾನು ಹೇಳಬಾರ್ದು. ನಾನು ತಂದುಕೊಂಡಿದ್ದು ನಾವಾಗಿ ಏನಾದರೂ ಮಾಡಿಬಿಟ್ಟು ಆಮೇಲೆ ದೇವ್ರ ಮೇಲೆ ಹಾಕಿಬಿಡ್ತೀವಿ ನಾವು. ಜನರು ಅಭಿಪ್ರಾಯಗಳು ಕೆಲವು ಸರಿ ಆ ರೀತಿಯಾಗಿರ್ತವೆ. ಇರಲಿ, ಆ ರೀತಿಯಾಗಿ ಇದ್ದರೂ ಕೂಡ ನಮ್ಮದೇ ತಪ್ಪು ಮಾಡಿ ನಾವು ದೇವ್ರ ಮಾತಿಗೆ ಮೀರಿ ದೇವ್ರ ನಿಯಮಗಳನ್ನು ಮುರಿದು ನಾವು ಅಸ್ವಸ್ಥರಾದರೂ ಕೂಡ ದೇವರು ಹೇಳ್ತಾರೆ, ನನಗೆ ಮೊರೆ ಇಡ್ರಿ, ನಾನು ನಿಮ್ಗೆ ವಾಸಿ ಮಾಡ್ತೀನಿ ಅಂತ. ಯಾಕಂದರೆ ದೇವರು ಅಂತ ಕರುಣೆಯ ದೇವರು, ಸೃಷ್ಟಿಯ ಕರ್ತನತನು. ಕೀರ್ತನೆ 59 ಅಲ್ಲಿ ಅದೇ ಹೇಳುತ್ತಲ್ಲ, ಕೀರ್ತನೆ 59 ಅಲ್ಲಿ ಕಾಲ್ ಮೀ ಇನ್ ದ ಡೇ ಆಫ್ ಟ್ರಬಲ್ and I will answer you ಅಲ್ವಾ. ನಾವು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆತನಿಗೆ ಮೊರೆ ಹೋಗುವಾಗ ಆತನು, ಯಾಕಂದ್ರೆ ದೇವರು ಕರುಣೆ ಉಳ್ಳಂತ ದೇವರು. ನಾವೆಷ್ಟೇ ಪಾಪ ಮಾಡಿದ್ರು 1 ಯೋಹಾನ 1:9 ದೇವ್ರ ವಾಕ್ಯ ಹೇಳುತ್ತೆ, ನಾವು ಅದನ್ನ ಅರಿಕೆ ಮಾಡಿ ದೇವ್ರ ಕಡೆ ಹೋಗುವಾಗ ಆತನ ನಮ್ಮನ್ನು ಕ್ಷಮಿಸೋದಷ್ಟೇ ಅಲ್ಲ, ನಮಗ್ ಬೇಕಾದ ಸದುತ್ತರವನ್ನು ಕೊಡ್ತಾನೆ, ನಮ್ಗೆ ಅದರಿಂದ ಬಿಡುಗಡೆ ಮಾಡ್ತಾನೆ, ಮತ್ತೆ ಎಲ್ಲ ಯಾವುದೇ ಪರಿಸ್ಥಿತಿಯಲ್ಲಿದ್ರೂ ನಮಗೆ ಮುಂದೆ ಸಾಗುವಂತ ಕೃಪೆಯನ್ನು ಕೊಡ್ತಾರೆ. ಸೊ ಈಗ ತಾನೇ ಈ ಒಂದು ಕ್ವೆಶ್ಚನ್ಗೆ ನಿಮಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಳ್ತೀನಿ, ಯಾಕೆ ಇದು ನಡೀತಾ ಇದೆ. ಸೊ ಆದ್ರೂ ಅಣ್ಣ, ಇನ್ನೂ ಒಂದು ಕೆಲವು ಬೇಜಾರು ಸಂಗತಿ ಏನಂತಂದ್ರೆ, ಎಷ್ಟೋ ಜನ ಫ್ಯಾಮಿಲಿ ಒಟ್ಟಾಗಿದ್ದಾರೆ, ಅದು ಒಂದು ಸಂತೋಷನೇ. ಬಟ್ ಎಷ್ಟೋ ಫ್ಯಾಮಿಲಿ ಇಲ್ಲಿದ್ದಾರೆ, ಅಲ್ಲಿ ಯಾರೋ ಸತ್ತೋಗ್ಬಿಟ್ಟಿದ್ದಾರೆ ಅಲ್ವಾ, ಮತ್ತೆ ಅವರಿಗೆ ಯಾವ ರೀತಿ ಇರಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರ ತುಂಬ ಆತ್ಮೀಯ ಆದವರನ್ನು ಕಳ್ಕೊಂಡಿದ್ದಾರೆ. ಎಷ್ಟೋ ಲೋಕದಲ್ಲಿ ನೋಡ್ತಾ ಇದೀವಲ್ವಾ, US ಅಲ್ಲಾಗಲಿ, ಇಟಲಿಯಲ್ಲಾಗಲಿ, ಇಂಡಿಯಾಲೇ ಇರ್ಬೋದು, ಎಲ್ಲ ಕಡೆ. ಸೊ ಪೀಪಲ್ ಹ್ಯಾವ್ ಲಾಸ್ಟ್ ದಿಯರ್ ಲವ್ಡ್ ಒನ್ಸ್. ಇದಕ್ಕೆ ನೀವು ಇಂಥ ಫ್ಯಾಮಿಲಿಗೆ ಏನು ಹೇಳ್ತೀರಾ? ಖಂಡಿತವಾಗಿ ಇದು ವಿಷಾದಕರವಾದಂಥ ಸಂಗತಿ. ಯಾಕಂದರೆ ಒಂದು ಕುಟುಂಬಗಳಲ್ಲಿ ದುಃಖ ಬರುವಾಗ ಅದರಲ್ಲಿ ಬೇರೆ ಇನ್ನೂ ಮಾಧ್ಯಮಗಳಲ್ಲಿ ನೋಡಿದಂಥ ವಿಷಯ ಅದೇನಂತ ಹೇಳಿದ್ರೆ, ತಾಯಿ ತೀರ್ಕೊಂಡಾಗ ಮಗಳು ಅಟೆಂಡ್ ಮಾಡಲಿಕ್ಕೆ ಆಗದೆ ವಿಡಿಯೋ ಮುಖಾಂತರವಾಗಿ ಅಥವಾ ಆ ರೀತಿಯಾಗಿ ಭಾಗವಹಿಸ್ಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗಳು ದುಃಖಕರವಾದದ್ದು. ಇದು ಖಂಡಿತವಾಗಿ ಇದನ್ನು ನಾವು ನಮ್ಮ ಗೌರವ, ನಮ್ಮ ಒಂದು ಸಂತೈಸುವಿಕೆಯನ್ನು ಖಂಡಿತವಾಗಿ ವ್ಯಕ್ತಪಡಿಸ್ತೇವೆ. ಹೌದು, ಅಂಥವರಿಗಾಗಿ ಖಂಡಿತವಾಗಿ ಪ್ರಾರ್ಥನೆ ಮಾಡಬೇಕು. ಯಾಕಂತ ಹೇಳಿದರೆ ಈ ನಡುವೆ ಹೆಚ್ಚು ಪ್ರಾರ್ಥನೆಗಳಲ್ಲಿ ದೇವಜನರು ಕಳೀತಾ ಇದ್ದಾರೆ 24 ಅವರ್ಸು. ಮೊನ್ನೆ ಒಂದು ಚೈನ್ ಪ್ರೇಯರ್ನಲ್ಲಿ ಹತ್ರ 10 ಲಕ್ಷ ಜನರು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡುವಂಥ ಎಲ್ಲ ಕಡೆಗಳಲ್ಲಿ ಇಂಥ ಒಂದು ಜನರಿಗಾಗಿ ಅವರನ್ನು ನಾವು ಪ್ರಾರ್ಥನೆ ಎತ್ತಿ ಹಿಡಿದು ದೇವರವರಿಗೆ ಸಂತೈಸುವಿಕೆಯನ್ನು ಕೊಡಲಿ ಅನ್ನುವಂಥದ್ದನ್ನು ಮಾಡ್ತಾ ಇದ್ದೇವೆ. ಅದೇ ಸಂದರ್ಭದಲ್ಲಿ ಅಲ್ಲಲ್ಲಿ ದೇವಜನರು ಮಾಡ್ತಾ ಇರುವಂಥ ಕೆಲವು ಸಂಗತಿಗಳಿದೆ. ಭಾಳ ಕಡೆಗಳಲ್ಲಿ ಅಡ್ವರ್ಟೈಸ್ ಮಾಡ್ತಾ ಇಲ್ಲ, ಆದರೆ ಕೂಡ ನನ್ನ ಸ್ನೇಹಿತರು ನಿನ್ನೆ ಫೋನ್ ಮಾಡಿ ಊಟಗಳನ್ನೆಲ್ಲ ಕಾರಲ್ಲಿ ಹಾಕ್ಕೊಂಡು ಮೆಜೆಸ್ಟಿಕ್ ಮುಂತಾದ ಕಡೆಗಳಲ್ಲೆಲ್ಲ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಪ್ಯಾಕೆಟ್ ತುಂಬಾ ಜನ ಮಾಡ್ತಿದ್ದಾರೆ ಸೋಷಿಯಲ್ ಸರ್ವಿಸ್. ಯಾಕಂದ್ರೆ ಎಷ್ಟೋ ಜನ ಪಾಪ ಅವ್ರಿಗೆ ದಿನಗೂಲಿ ಅವ್ರ ಹತ್ರ ಕಾಸಿರೋದಿಲ್ಲ. ಸೊ ಅಂತವರಿಗೆ ಎಷ್ಟೋ ಲೈಕ್ ಜನರು ಹೋಗಿ ಸಹಾಯ ಮಾಡ್ತಿದ್ದಾರೆ. ಅದು ಒಂದು ಒಳ್ಳೆ ಮನುಷ್ಯತ್ವ ಅಂತ ಹೇಳ್ಬೋದು. ಇಟ್ಸ್ ರಿಯಲಿ ಅಪ್ರಿಷಿಯಬಲ್ ಫಾರ್ ಆಲ್ ಆಫ್ ಅಸ್. ನಾವು ಸಹ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಕೆಲವರು ಮಾಡಕ್ ಆಗದಿರೋರು ಏನ್ ಮಾಡ್ತಾ ಇದ್ದಾರೆ, ಅವ್ರ ಕೈಲಿರುವಂತ ಹಣ ಕಾಸು ಕೊಡ್ತಾ ಇದ್ದಾರೆ. ಸೊ ಈ ರೀತಿ
ರೀತಿಯಾಗಿ ಇಂಥ ಒಂದು ಕುಟುಂಬಗಳನ್ನು ನಾವು ಸಂಧಿಸ್ತಾ ಇದ್ದೀವಿ, ಸಹಾಯ ಮಾಡ್ತಾ ಇದ್ದೀವಿ. ಮತ್ತು ಅನೇಕರು ತಮ್ಮ ಪ್ರೀತಿಯುಳ್ಳವರನ್ನು ಕಳೆದುಕೊಂಡಿದ್ದೀರಾ, ಭಾಳ ಲಾಸ್ ಆಗಿದೆ, ಅದು ನಮ್ಗೆ ಅರ್ಥ ಆಗುತ್ತೆ. ಅಂಥವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ಕಂಡುಬರುವ ಸ್ಕ್ರೀನ್ ಮೇಲೆ ಕಂಡುಬರುವಂಥ ನಂಬರ್ ಇದೆಯಲ್ಲ, ಇದಕ್ಕೆ ನೀವು ವಾಟ್ಸಾಪ್ ಮಾಡಿ. ನೀವು ಯಾವುದಾದ್ರೂ ಕಷ್ಟದಲ್ಲಿ ದುಃಖದಲ್ಲಿ ಇರುವುದಾದರೆ ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೀವಿ. ನಾವು ಕಾಲ್ ಮಾಡಿ ನಿಮಗೆ ಪ್ರಾರ್ಥನೆ ಮಾಡ್ತೀವಿ. ಇಲ್ಲ ನಿಮ್ಗೇನಾದರೂ ಕ್ಲಿಪ್ ಇದ್ದರೆ ವಾಯ್ಸ್ ನೋಟ್ ಮೂಲಕ ನಮ್ಮ ವಾಟ್ಸಾಪ್ ನಂಬರ್ಗೆ ನೀವು ಕಳಿಸಿ. ನಮ್ಮ ಕೈಲ ಏನಾಗುತ್ತೋ ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಪ್ರಿಯರೇ. ಸೊ ಈ ರೀತಿಯಾಗಿ ಅಣ್ಣ ಇವಾಗ ತಾನೇ ಇವರ ಒಂದು ಕ್ವಶನ್ಸನ್ನು ನಾವು ಆನ್ಸರ್ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಇಂಥ ಒಂದು ಸಂದರ್ಭದಲ್ಲಿ ದೇವರು ಏನು ಮಾಡೋದಕ್ಕೆ ಶಕ್ತರಾಗಿದ್ದಾರೆ? ದೇವರು ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ ಆಗಿರೋದ್ರಿಂದ ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆ ಲೆಕ್ಕದಲ್ಲಿ ನೋಡುವಾಗ ನಾನು ಹೇಳಿದ್ನಲ್ವ, ಈ ಒಂದು ಲಾ ಆಫ್ ಗ್ರಾವಿಟೇಷನ್, ಅದು ಗುರುತ್ವಾಕರ್ಷಣ ಶಕ್ತಿ, ಅದು ಯಾರನ್ನೂ ಪಕ್ಷಪಾತವಾಗಿ ನೋಡೋದಿಲ್ಲ. ಕೆಲವು ಸಾರಿ ನೀವು ಈಗ ಸ್ವಲ್ಪ ಮುಂಚೆ ಹೇಳಿದ್ರಿ, ಯಾಕೆ ಈ ಅಮೆರಿಕದಲ್ಲಿ ಅಥವಾ ಇಟಲಿಯಲ್ಲಿ ಹೀಗಾಯಿತು ಅಂತ ಹೇಳುವಾಗ ದೇವರು ಪಕ್ಷಪಾತಿ ಅಲ್ಲ ಅನ್ನುವಂಥದ್ದನ್ನು ಅದು ರುಜುಪಡಿಸ್ತದೆ. ಮತ್ತು ಅದೇ ಸಂದರ್ಭದಲ್ಲಿ ನೀವು ಹೇಳ್ದ ಹಾಗೆ ಲೈಕ್ ಜನರು ಸಹ ಎಚ್ಚೆತ್ಕೊಂಡು ಅವರು ಸಹ ಕೇರ್ಫುಲ್ ಆಗಿ ನಡೆಸ್ಬೇಕಲ್ವಾ, ಅದು ಇಂಪಾರ್ಟೆಂಟ್ ಈ ಒಂದು ಸಿಚುವೇಶನ್ ಅಲ್ಲಿ. ಇವಾಗ ಗವರ್ಮೆಂಟ್ ರೂಲ್ಸ್ ಹಾಕಿದೆ ಅಂದರೆ ಬೈಬಲು ಸಹ ಹೇಳುತ್ತೆ ನಾವು ಆ ಗವರ್ಮೆಂಟ್ ರೂಲ್ಸ್ನ ಫಾಲೋ ಮಾಡಬೇಕು. ಯಾಕಂದರೆ ದಟ್ಸ್ ವೆರಿ ಇಂಪಾರ್ಟೆಂಟ್. ಅವರು ಮಾಡೋದೆಲ್ಲ ನಮ್ಮ ಒಳ್ಳೇದಕ್ಕೆ. ಈಗ ಮನೇಲಿರು ಅಂತಂದರೆ ಎಷ್ಟೋ ಜನ ಅವ್ರಿಗಿರೋದಕ್ಕೆ ಇಷ್ಟ ಇಲ್ಲ, ಹೊರಗಡೆ ಹೋಗ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ದೇ ಆರ್ ಸ್ಪ್ರೆಡ್ಡಿಂಗ್ ದ ವೈರಸ್ ಅಲ್ವಾ. ಸೊ ಈ ರೀತಿಯಾಗಿ ಇದೇ ಆಗಿರೋದು ಬೇರೆ ಕಡೆ. ಸೊ ಇದಕ್ಕಾಗಿ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ನೀವೇ ಹೇಳಿದ್ರಿ ರೋಮ 13:1 ಅಂದರೆ ದೇವರ ನಿಯಮ ಇರುವಾಗ ಅದನ್ನು ಫಾಲೋ ಮಾಡಬೇಕು. ಹೌದು. ಈಗ ಇದರಲ್ಲಿ ಒಂದು ಆಶ್ಚರ್ಯ ನನಗೆ ಇರುವಂಥದ್ದು, ಮೊನ್ನೆ ನಾನು ಗಮನಿಸಿದ್ದೇನೆಂದರೆ, ಇದರಲ್ಲಿ ಒಂದು ಸಿಂಪಲ್ ವಿಷಯ ಏನಂದರೆ, ಇದರಲ್ಲಿ ಯಾರು ತಗ್ಗಿಸ್ಕೊಳ್ತಾರೋ ಅನ್ನುವಂಥದ್ದು ಒಂದು ಕ್ವಶನ್ ಭಾಳ ಪ್ರಾಮುಖ್ಯ ರೀ. ತಗ್ಗಿಸ್ಕೊಂಡಾಗ ಏನಾಗ್ಬಿಡ್ತದೆ, ದೇವರ ಆಶೀರ್ವಾದ ಬಂದುಬಿಡ್ತದೆ ರೆಡಿಮೇಡ್ ಆಗಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಯೋನ ಎಂಬ ಪ್ರಸಂಗಿ ಹೋಗ್ಬಿಟ್ಟು ಇಡೀ ದೇಶಕ್ಕೆ ಒಂದು ಮಾತು ಹೇಳ್ತಾನೆ. ಏನಂದರೆ 40 ದಿವಸ, ಅಲ್ಲಿ ಕೂಡ 40 ಬಂತು, 40 ದಿವಸ ನಿಮ್ಮ ದೇಶನೇ ಹಾಳಾಗಿ ಹೋಗ್ತದೆ ಅಂತ ಹೇಳ್ತಾನೆ. ಹಂಗೆ ಹೇಳಿದಾಗ ಅರಸನು ಮೊದಲುಗೊಂಡು ಚಿಕ್ಕವರವರೆಗೆ ಅವ್ರು ಏನು ಮಾಡ್ತಾರೆ, ತಗ್ಗಿಸ್ಕೊಳ್ತಾರೆ, ಪಶ್ಚಾತ್ತಾಪ ಮಾಡ್ತಾರೆ. ದೇವರು ಹೇಳ್ತಾರೆ, ನಾನು ಈ ಒಂದು ನಾಶನವನ್ನು ನಿಮಗೆ ತರೋದಿಲ್ಲ ಅಂತ ಹೇಳಿ, ಜಡ್ಜ್ಮೆಂಟ್ ನಾನು ತರೋದಿಲ್ಲ ಅಂತ. ಅಲ್ಲಿ ನೋಡ್ರಿ, ಅಲ್ಲಿ ಏನು ಅವರೆಲ್ಲ ಬೈಬಲ್ ಓದಿದ್ರ? ಇಲ್ಲ. ಅವರೆಲ್ಲರೂ ಏನಾದರೂ ವಿಶೇಷ ಪ್ರೇಯರ್ ಮಾಡಿದ್ರ? ಇಲ್ಲ. ತಮ್ಮನ್ನು ತಗ್ಗಿಸ್ಕೊಂಡ್ರು. ಏನಾದರೂ ಒಂದು ಘಟನೆ ಬಂದಾಗ ಈ ದೀನತ್ವ ಭಾಳ ಇಂಪಾರ್ಟೆಂಟ್. ಬೆಸ್ಟ್ ಎಕ್ಸಾಂಪಲ್ಲು ಅದು ಯೋನ ನಿನಿವೆ ಅವ್ರದ್ದು. ಇನ್ನೊಂದು ಎಕ್ಸಾಂಪಲ್ ಏನಂದರೆ, ನಮ್ಮ ಭಾರತದ ಬಗ್ಗೆ ನನಗೆ ಆಶ್ಚರ್ಯ, ಹೆಮ್ಮೆ. ಯಾಕೆಂದರೆ ಈ ಒಂದು ಘಟನೆ, ಈ ಸಾಂಕ್ರಾಮಿಕ ರೋಗ ಇವೆಲ್ಲ ಬಂದಂಥ ವೇಳೆಯಲ್ಲಿ ಈ ರೀತಿಯಾಗಿ ಒಂದು ಲಾಕ್ಡೌನ್ ಪರಿಸ್ಥಿತಿ ತಂದಾಗ ನಮ್ಮ ದೇಶದವರು ನಾರ್ಮಲಿ ನೀವು ಹೇಳ್ದಂಗೆ ನಾವೆಲ್ಲರೂ ಸ್ವತಂತ್ರ ಪ್ರಿಯರು, ಅಲ್ಲಿ ಓಡಾಡುವಂಥವ್ರು. ಆದರೂ ಕೂಡ ಭಾಳ ಕಡೆಗಳಲ್ಲಿ, ಮೆಜಾರಿಟಿ ಆದಂಥ ಕಡೆಗಳಲ್ಲಿ ನಾವು ಏನು ಮಾಡಿದ್ವಿ, ಬೇಗನೆ ನಾವು ಒಳಪಟ್ಟೆವು, ಮಾಸ್ಕ್ ಹಾಕ್ಕೊಂಡಿವಿ. ಅದರ ನಿಮಿತ್ತವಾಗಿ ನೋಡುವಾಗ ಬೇರೆ ಕೆಲವು ದೇಶಗಳು ನಾವು ಯಾಕೆ ಮಾಸ್ಕ್ ಹಾಕಬೇಕು, ನಾವು ಯಾಕೆ ಆ ರೀತಿಯಾಗಿ ಮನೆಯೊಳಗಿರಬೇಕು ಅನ್ನುವಂಥ ಕಡೆಗಳಲ್ಲಿ ಅನಾಹುತ ಆಗಿದೆ. ಆದರೆ ಕಂಪೇರ್ ಟು ಬೇರೆ ದೊಡ್ಡ ದೊಡ್ಡ ದೇಶಗಳು, ವಿದ್ಯಾವಂತರು, ಭಾಳ ಕಲ್ಚರ್ಡ್ ಆದಂಥ ದೇಶಕ್ಕೆ ಹೋಲಿಕೆ ಮಾಡುವಾಗ ನಮ್ಮ ಭಾರತದಲ್ಲಿ ಎಷ್ಟೋ ಮೇಲಂತ ಹೇಳ್ಬೋದು. ಯಾಕಂದರೆ ಬೇಗನೆ ನಮ್ಮವರು ನಾವೇನು ಮಾಡಿದ್ವಿ, ಬೇಗನೆ ನಾವು ಒಳಪಟ್ಟಿವು, ತಗ್ಗಿಸ್ಕೊಂಡಿವಿ ಅಂತ ಹೇಳ್ಬೋದು. ನಿಯಮಕ್ಕೆ ಒಳಪಟ್ಟಿವು. ಸೊ ಇಂಪಾರ್ಟೆಂಟ್ ಇಸ್ ಒಬೇ. ಹೌದ್ರಿ. ತಗ್ಗಿಸ್ಕೊಳ್ಳೋದು, ವಿಧೇಯರಾಗೋದು, ಒಳಪಡುವಂಥದ್ದು ಭಾಳ ಪ್ರಾಮುಖ್ಯ. ಅದು ಅದಕ್ಕೆ ಆಶೀರ್ವಾದ ಇದೆ, ದೇವರ ಆಶೀರ್ವಾದ ಇದೆ. ಅದು ವ್ಯತ್ಯಾಸ ತರ್ತದೆ. ಅದು ನಿಜ, ಅದು ಇಟ್ಸ್ ಎ ರಿಯಾಲಿಟಿ. ಹೌದು.
ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ದೇವರು ಯಾವ ರೀತಿ ಈ ಕುಟುಂಬಗಳನ್ನೆಲ್ಲ ಸಂಧಿಸ್ತಾರೆ, ಯಾವ ರೀತಿ ಇದಕ್ಕೆಲ್ಲ ಒಂದು ಫೈನಲ್ ಆಗಿ ಆನ್ಸರ್ ನಾವು ಮಾಡ್ತೀವಿ, ಮತ್ತು ಯಾವ ರೀತಿ ಈ ಒಂದು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಬೋದು ಎಂಬುದರ ಕುರಿತಾಗಿ ಫೈನಲ್ ಆಗಿ ಏನು ಹೇಳ್ತೀರಣ್ಣ? ಫೈನಲ್ ಆಗಿ ನಾನು ಹೇಳುವಂಥದ್ದು ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಭಾಳ ದುಃಖವಾಗಿ ಒಂದು ಕುಟುಂಬದವರು ಇರ್ತಾರೆ. ಮಾರ್ತಾ ಮರಿಯಳು ಭಾಳ ದುಃಖದಲ್ಲಿರ್ತಾರೆ, ತಮ್ಮ ಪ್ರಿಯರನ್ನು ಕಳ್ಕೊಂಡಂಥ ಒಂದು ದುಃಖ. ಅವಾಗ ಯೇಸು ಸ್ವಾಮಿ ಆ ಮನೆ ವಿಸಿಟ್ ಮಾಡ್ತಾರೆ. ಮಾಡಿದಾಗ ಒಬ್ಬರು ಬಂದು, ಅಂದರೆ ಆ ಸತ್ತು ಹೋದಂಥ ಲಾಜರ್ನ ಸಹೋದರಿ ಒಬ್ಬರು ಬಂದು, ಸ್ವಾಮಿ ನೀನು ಇಲ್ಲಿ ಇದ್ದಿದ್ರೆ ನಮ್ಗೆ ಹಿಂಗೆಲ್ಲ ಆಗ್ತಿದ್ದಿಲ್ಲ ಅಂತ ಹೇಳ್ತಾರೆ. ಅವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಅದೇನೆಂದರೆ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಅಂತ ಹೇಳ್ಬಿಟ್ಟು, ನನ್ನನ್ನು ನಂಬಿದವನು ಸತ್ತರೂ ಬದುಕುವನು ಅಂತ ಹೇಳ್ಬಿಟ್ಟು. ಆವಾಗ ಆ ರೀತಿಯಾಗಿ ಹೇಳಿದಾಗ ಹೌದೌದು ನನಗೆ ಗೊತ್ತು, ಒಂದು ಕಾಲ ನ್ಯಾಯ ತೀರ್ಪು ಆದಮೇಲೆ ಪುನರುತ್ಥಾನ ಕಾಲ ಆಗ್ತದೆ, ಆವಾಗ ಬದುಕ್ತಾರೆ ಅಂತ ಗೊತ್ತು ಅಂತ. ಅಂದರೆ ನೀನು ಇಲ್ಲಿ ಇದ್ದಿದ್ರೆ ಅಂದರೆ ಗತಕಾಲದ ಬಗ್ಗೆ, ಪಾಸ್ಟ್ ಟೆನ್ಸ್. ಹೌದು, ಮುಂದೆ ಆ ರೀತಿಯಾಗಿ ಎದ್ದೇಳ್ತಾರೆ ಅಂದರೆ ಫ್ಯೂಚರ್ ಟೆನ್ಸ್. ಒಬ್ಬರು ಪಾಸ್ಟ್ ಟೆನ್ಸ್ ನಂಬಿದ್ರು, ಒಬ್ಬರು ಫ್ಯೂಚರ್ ಟೆನ್ಸ್ ನಂಬಿದ್ರು. ಆದರೆ ದೇವರು ಬಂದು ವರ್ತಮಾನ ಕಾಲದ ದೇವರು, ಈಸ್ ಅ ಗಾಡ್ ಆಫ್ ಪ್ರೆಸೆಂಟ್ ಟೆನ್ಸ್. ನಮ್ಮ ಪರಿಸ್ಥಿತಿ ಏನೇ ಆಗಿದ್ರು, ಬೈಬಲ್ನಲ್ಲಿ ಆಗಾಗ ಬರುವಂಥ ಒಂದು ವರ್ಡ್ ಐ ಆ್ಯಮ್ ಅಂತ ಹೇಳಿದ್ರೆ ನಾನು ಇರುವಾತನೇ ಆಗಿದ್ದೆ. ಆದ ಕಾರಣ ನಮ್ಮ ಸ್ಥಿತಿಗತಿಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಇರುವಾತನೇ ಆಗಿರುವ ದೇವರು, ಯಾವಾಗಲೂ ಸದಾ ಇರುವಾತನಾಗಿರುವ ದೇವರು ನಮ್ಮ ಹತ್ರ ಇದ್ದಾರೆ, ಜೊತೆಗಿದ್ದಾರೆ, ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಕರ್ತನ ನಾಮ ಹೇಳಿಕೊಳ್ಳುವವರೆಲ್ಲರೂ ಕೂಡ ರಕ್ಷಣೆ ಹೊಂದುವರು, ತಪ್ಪಿಸಿಕೊಳ್ಳುವರು, ಆಶೀರ್ವಾದ ಹೊಂದುವರು. ಹೌದು, ದಾವಿದನು ಹೇಳಿದಂತೆ, ದೇವರೇ ನೀನು ಎಲ್ಲಿದ್ಯಾ, ನೀನು ಬಚ್ಚಿಟ್ಕೊಂಡ್ಬಿಟ್ಟಿದ್ಯಾ. ಅಟ್ ಟೈಮ್ಸ್ ನನಗೆ ಕನ್ನಡದಲ್ಲಿ ಹೇಳೋದಕ್ಕೆ ಬರೋದಿಲ್ಲ ವಾಕ್ಯಗಳು, ಬಟ್ ಹಿ ಟೆಲ್ಸ್ ಹ್ಯಾವ್ ಯು ಹಿಡ್ ಯುವರ್ ಸೆಲ್ಫ್, ನೀನು ಬಚ್ಚಿಟ್ಕೊಂಡ್ಬಿಟ್ಟಿದ್ಯಾ ಅಂತ ಟೈಮಲ್ಲೂ ಸಹ ಆತನು ಕೂಗಿದಾಗ ದೇವ್ರ ವಾಕ್ಯ ಹೇಳುತ್ತೆ, ಆತನು ಅವನ ಮೊರೆಯನ್ನು ಲಾಲಿಸಿದರು ಎಂಬುದಾಗಿ. ಸೊ ಈ ಒಂದು ಕ್ರೈಸಿಸ್, ಮೂಮೆಂಟ್ ಆಫ್ ಕ್ರೈಸಿಸ್ ಅಲ್ಲಿ ಕೀರ್ತನೆ 10:1 ದಾವಿದನು ಹೇಳಿದ್ದಾನೆ, ಹ್ಯಾವ್ ಯು ಹಿಡ್ ಯುವರ್ ಸೆಲ್ಫ್. ಸೊ ಆ ರೀತಿಯಾಗಿ ನಾವು ಸಹ ಈ ಕ್ವಶನ್ ಕೇಳ್ತಾ ಇದ್ದೀವಿ ದೇವರಿಗೆ. ಸೊ ಅದೇ ರೀತಿ ನಾವೇನು ಮಾಡ್ಬೇಕಂದ್ರೆ 1 ಪೇತ್ರ 3:7 ಇಲ್ಲ ಕೀರ್ತನೆ 66:18 ಪ್ರಕಾರ ನಾವು ನಮ್ಮನ್ನು ಅಣ್ಣ ಹೇಳಿದಾಗೆ ಹಂಬಲ್ ಮಾಡ್ಕೊಂಡ್ರೆ, ಒಂದು ತಗ್ಗಿಸಿಕೊಂಡ್ರೆ ಅಲ್ಲಿ ದೇವರು ನಮ್ಮನ್ನು ಮೇಲಕ್ಕೆತ್ತಾರೆ ಪ್ರಿಯರೇ. ಇಂಥ ಸಮಯ ನಮ್ಮನ್ನು ನಾವು ನೋಡಿಕೊಳ್ಳೋದಲ್ಲ, ಆದರೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂಥ ಸಮಯ. ಯಾಕಂದರೆ ತಕ್ಕ ಸಮಯಕ್ಕೆ ಆತನ ನಮ್ಮನ್ನು ಮೇಲಕ್ಕೆತ್ತುವ ಆತನಾಗಿದ್ದಾನೆ. ಆತನ ಎತ್ತುವಾಗ ಅದು ಆಶೀರ್ವಾದಕರ ಸಮಯ. ಮುಂದೆ ಬರುವಂಥ ಸಮಯ ನೀವು ಭಾಳ ಕ್ವಶನ್ ಮಾರ್ಕ್ ಇರ್ಬೋದು, ನನಗೆ ಕೆಲಸ ಉಳಿಯುತ್ತಾ, ನನಗೆ ಯಾವ ರೀತಿ ಇದೆ, ಹೇಗಿದೆ, ಈಗಿದೆ, ಅದನ್ನೆಲ್ಲ ವರಿ ಮಾಡಿಬಿಡ್ರಿ. ಯಾಕಂದರೆ ದೇವ್ರ ವಾಕ್ಯ ಹೇಳುತ್ತೆ, do not worry about anything, but in everything come closer to God. Come to God. ದೇವರ ಬಳಿ ಬನ್ರಿ. ಯಾಕಂದ್ರೆ Philippians 4:6 we should not worry, but in everything we should ask God, and God is going to intervene. ದೇವರು ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸಿ ನಮ್ಮನ್ನು ಮುಂದಕ್ಕೆ ಸಾಗುವಂತವರಾಗಿದ್ದಾರೆ. ಸೊ ಈ ಸಮಯದಲ್ಲಿ ಪ್ರಾರ್ಥನೆ ಬಿಟ್ರೆ ಬೇರೆ ಏನಕ್ಕೂ ನಮಗೆ ಸಮಯ ಕೊಡೋದು ಬೇಡ. ಯಾಕಂದ್ರೆ ಪ್ರಾರ್ಥನೆ ಮಾಡುವಾಗ ಎಲ್ಲದಕ್ಕೂ ಉತ್ತರ ಕೊಡುವಾತನೇ ಆಗಿದ್ದಾನೆ. ಯಾಕಂದ್ರೆ ಆಸ್ಕ್ and it shall be given. ಮತ್ತಾಯ 7:7 ಕೇಳಿರಿ ನಿಮಗೆ ಕೊಡಲ್ಪಡುವುದು. ಕೇಳ್ರಿ ಈ ಸಮಯ ನೀವು. ಯಾಕಂದ್ರೆ ಈಗ ತಂದೆ ತಾಯಿ ಹತ್ರ ನಾವು ಕೇಳ್ತೀವಿ ಯಾಕೆ ಈ ರೀತಿ ಎಂಬುದಾಗಿ, ಅವರು ನಮ್ಗೆ ಉತ್ತರ ಕೊಡ್ತಾರಲ್ಲ, ಅದೇ ರೀತಿ ತಂದೆಯಾದ ದೇವರು ಸಹ ನಮಗೆ ಉತ್ತರ ಕೊಡುವ ಆತನಾಗಿದ್ದಾನೆ. ನಾವು ಕೇಳುವುದನ್ನು ಕೊಡುವ ಆತನಾಗಿದ್ದಾನೆ. ಈ ಸಮಯದಲ್ಲಿ ಅನೇಕ ನೊಂದಂಥ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ಎಷ್ಟೋ ಜನ ಪಾಪ ದುಡ್ಡು ಇಲ್ದಿರ, ಒಂದು ಊಟ ಇಲ್ದಿರ ಇದ್ದಾರೆ, ಅಂಥ ಕುಟುಂಬಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಇದು ಪ್ರಾರ್ಥನೆ ಮಾಡುವಂಥ ಸಮಯ. ನಾವೆಲ್ಲರೂ ಒಟ್ಟಾಗಿ ಒಮ್ಮನಸ್ಸಿನಿಂದ ಎಲ್ಲ ದೇಶಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಇದು ವಿಜಯ ಸಾಧಿಸುವ ಸಮಯವಾಗಿದೆ. ಯಾಕಂದರೆ ಯೇಸುವಿನ ರಕ್ತದಲ್ಲಿ ನಮಗೆ ಜಯ ಉಂಟು. ಈಗ ನೀವು ಸಹ ಪ್ರಾರ್ಥನೆ ಮಾಡುವುದಾದರೆ ಆ ನಂಬಿಕೆಯಿಂದ ದೇವರು ಉತ್ತರಿಸ್ತಾನೆ.
ಕರ್ತ ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ. ನಿಮ್ಮ ಎಲ್ಲ ಕ್ವೆಶನ್ಸ್ ನಾವು ಆನ್ಸರ್ ಮಾಡಿದ್ದೀವಿ ಅಂದ್ಕೊಳ್ತೀವಿ. ಇನ್ನೂ ಕ್ವೆಶನ್ ಇದ್ದರೆ ಮುಂದಿನ ಎಪಿಸೋಡ್ಗಳಲ್ಲಿ ಆನ್ಸರ್ ಮಾಡ್ತೀವಿ. ಈ ವಾಟ್ಸಾಪ್ ನಂಬರ್ಗೆ ನೀವು ನಿಮ್ಮ ವಾಯ್ಸ್ ನೋಟು ಇಲ್ಲ ನಿಮ್ಮ ಟೆಸ್ಟಮನಿ ಏನಿದ್ರೂ ಕಳಿಸಿ, ನಾವು ನಮ್ಮ ಎಪಿಸೋಡ್ಗಳಲ್ಲಿ ಹಾಕ್ತೀವಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ.